ತುಂಬ ಜನ ನನ್ನ ಕೇಳ್ತಾ ಇರ್ತಾರೆ, ಸೊ ನೀವೇನು ಓದ್ತಾ ಇರ್ತೀರಾ ಅಂತ. ಸೊ ನಾನು ಎಕ್ಸಾಮ್ ಪ್ರಿಪ್ರೇಷನ್ಗೆ ಓದ್ತಾ ಇರೋದು. ಅಂದರೆ ನಾವು ರಿಜಿಸ್ಟರ್ ನರ್ಸ್ ಆಗೋದಕ್ಕೆ ಜರ್ಮನಿಯಲ್ಲಿ, ಅದಕ್ಕೆ ನಮಗೆ ಕ್ಲಾಸ್ ತಗೋತಾ ಇದ್ದಾರೆ. ಸೊ ಅದು ಪ್ರಿಪ್ರೇಷನ್ಗೆ ನಾನು ಡೈಲಿ ನಮಗೆ ಮಂಡೇ ಮತ್ತು ಟ್ಯೂಸ್ಡೇ ಕ್ಲಾಸ್ ತಗೋತಾರೆ. ಸೊ ಅದರಲ್ಲಿ ಮೇಯ್ನ್ 2 ಎಕ್ಸಾಮ್ಸ್ ಇರುತ್ತೆ ನಮಗೆ. ಒಂದು ಪ್ರಾಕ್ಟಿಕಲ್ ಎಕ್ಸಾಮ್, ಇನ್ನೊಂದು ಓರಲ್ ಎಕ್ಸಾಮ್. ಸೊ ಓರಲ್ ಎಕ್ಸಾಮ್ಗೆ ಮೇಯ್ನ್ ನಮಗೆ ಬೇಕಾಗಿರೋದು ಫಾಲ್ ಬೈ ಸ್ಪಿಲ್, ಅಂದರೆ ಕೇಸ್ ಸ್ಟಡಿ. ಸೊ ಕೇಸ್ ಸ್ಟಡಿ ಹೇಗೆ ನಾವು ಕಲಿತೀವಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇದು ಕೇಸ್ ಸ್ಟಡಿ ಕಂಪ್ಲೀಟು ಈ ಥರ ಒಂದು ಕೇಸ್ ಸ್ಟಡೀಸ್ ಇರುತ್ತೆ. ಕಂಪ್ಲೀಟ್ ಇದನ್ನು ನಾವು ಓದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಬೇಕು, ಹೇಗೆ ಏನು ಅಂತ ಒಂದು ಸ್ಟ್ರಕ್ಚರ್ ಇರುತ್ತೆ, ಆ ಥರ ಓದಿ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇದನ್ನೇ ನಾವು ಪ್ರಾಕ್ಟೀಸ್ ಮಾಡಬೇಕು. ಸೊ ಮಿನಿಮಮ್ 1 ಅವರ್ ನಾವು ಕಂಟಿನ್ಯೂಸ್ ಜರ್ಮನಲ್ಲಿ ಮಾತಾಡಬೇಕು. ಮೋಟಾರಿಷನ್ Einschränkungen. 2 Tage zu Hause gestürzt ist. Außerdem hatte sie eine ist ABEDL nach Monika Krovinkel. Aktivität ಸ್ವಲ್ಪ ಕಷ್ಟ ಇದೆ, ಏಕೆಂದರೆ ಕಂಟಿನ್ಯೂಸ್ ಆಗಿ ಜರ್ಮನಲ್ಲೇ ಮಾತಾಡೋದು. ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಅದು ಓಕೆ, ನಾವು ತುಂಬ ಕಲಿತಾ ಹೋಗ್ತೀವಿ. ಸೊ ಈ ಥರ ನಾವು ಡೈಲಿ ವಾರದಲ್ಲಿ 2 ದಿನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ. ಸೊ ಇದು ಫಾಲ್ ಬೈ ಸ್ಪಿಲ್ ಅಂದರೆ ಕೇಸ್ ಸ್ಟಡಿ. ಮಂತ್ಲಿ 1 ಟೈಮ್ ಇರುತ್ತೆ. ಇನ್ನು ಬಾಕಿ ಎಲ್ಲ ಥಿಯರಿ ಹೇಳ್ಕೊಡ್ತಾರೆ ನಮಗೆ, ಹೇಗೆ ಏನು ವರ್ಕ್ ಮಾಡೋದು ಎಲ್ಲನೂ. ಅಂದರೆ ತುಂಬ ಚೆನ್ನಾಗಿರುತ್ತೆ, ಇಂಟ್ರೆಸ್ಟ್ ಆಗಿರುತ್ತೆ ಓದೋದಕ್ಕೆ.